ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 4th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಸೊ ಇದೊಂದು ಕೋರ್ ಸಬ್ಜೆಕ್ಟ್ ಆಗಿರುತ್ತೆ 4th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ. ಕಾಸ್ಟಿಂಗ್ ಮೆಥಡ್ ಆನ್ ಟೆಕ್ನಿಕ್ಸ್ ಅಂತ ಯಾರೆಲ್ಲ ಓದ್ತಾ ಇದ್ದೀರಾ, ಸೊ ಈ ಪೇಪರ್ಗೆ ಸಂಬಂಧಪಟ್ಟಂತೆ ನಿಮ್ಮ ಸೀನಿಯರ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಸೊ ಅದು ಯಾವ ಥರ ಇದೆ, MCQ ಏನಿದೆ, 2 ಮಾರ್ಕ್ಸ್ 4 ಮಾರ್ಕ್ಸ್ 12 ಮಾರ್ಕ್ಸಿಗೆ ಯಾವ ಥರ ಇದೆ ಅನ್ನೋದೆಲ್ಲ ನೋಡೋಣ ಈ ವಿಡಿಯೋದಲ್ಲಿ. ಸೊ ನೋಡಿ ಗೈಸ್, ಮೊದಲಾಗಿ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಆದಷ್ಟು ಸಹ ಅವರಿಗೂ ಸಹ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ತುಮಕೂರು ಯೂನಿವರ್ಸಿಟಿಯ ಪೇಪರು ಕಾಸ್ಟಿಂಗ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್. ಸೊ ಬೇರೆ ಯೂನಿವರ್ಸಿಟಿ ಬೇಕಾದ್ರೂ ನೋಡ್ಕೊಬೋದು, ಅವರಿಗೂ ಸಹ ಯೂಸ್ಫುಲ್ ಆಗಿರುತ್ತೆ. ಸೊ ನೋಡಿ ಗೈಸ್, ಮೊದಲನೇದಾಗಿ MCQ ಕ್ವಶನ್ಸ್ ಹೇಳಿದ್ದಾರೆ. ಸೊ ಅದರಲ್ಲಿ ಆಲ್ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. 6 ಕ್ವಶನ್ಸ್ ಇರ್ತವೆ, 6 ಕ್ವಶನ್ಗೂ ಸಹ ಆನ್ಸರ್ ಮಾಡಬೇಕಾಗಿರುತ್ತೆ. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಂಡಸ್ಟ್ರೀಸ್ ಯೂಸ್ಡ್ ಜಾಬ್ ಕಾಸ್ಟಿಂಗ್ ಮೆಥಡ್ ಅಂದರೆ ಈ ಕೆಳಗಿನ ಯಾವ ಉದ್ದಿಮೆ ಬಿಡಿ ಕೆಲಸ ವೆಚ್ಚ ಪದ್ಧತಿ ಅಳವಡಿಸಿಕೊಂಡಿದೆ ಅಂತ ನೋಡೋದಾದರೆ, ಫಸ್ಟ್ ಒನ್ನು ಶುಗರ್ ಮಿಲ್ಸ್, ಸೆಕೆಂಡ್ ಒನ್ನು ಆಯಿಲ್ ಇಂಡಸ್ಟ್ರಿ, ಥರ್ಡ್ ಒನ್ ಪ್ರಿಂಟಿಂಗ್ ಪ್ರೆಸ್, ನೆಕ್ಸ್ಟು ನಾಲ್ಕನೇದು ಪೇಪರ್ ಇಂಡಸ್ಟ್ರಿ. ಇದರಲ್ಲಿ ಯಾವುದಪ್ಪ ಒಳಗೊಂಡಿದೆ ಅಂತ ನೋಡೋದಾದರೆ ಪ್ರಿಂಟಿಂಗ್ ಪ್ರೆಸ್ ಅಂತ ಏನಿದೆಯಲ್ಲ, ಅಂದರೆ ಮುದ್ರಣ. ಸೊ ಇದು ನಮ್ಮ ಬಿಡಿ ಭಾಗಗಳನ್ನ ಹೊಂದಿರುತ್ತೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟ್ ಕ್ವಶನು, ದ ಕಾಸ್ಟ್ ಆಫ್ ಎನಿ ಸಬ್ ಕಾಂಟ್ರಾಕ್ಟೆಡ್ contracted work is, first one, a direct expenses of a contract and it is debited to the contract account. Next to B, an indirect expenses of a contract and is debited to the contract account. Next to 3, a direct expenses of the contract and debited to the contract account. So next to an indirect expenses of the contract ಆ್ಯಂಡ್ ಈಸ್ ಡೆಬಿಟೆಡ್ ಟು ಕಾಂಟ್ರಾಕ್ಟಿಂಗ್ ಅಕೌಂಟ್. ಅಂದರೆ ಯಾವುದೇ ಉಪಗುತ್ತಿಗೆ ಕೆಲಸದ ವೆಚ್ಚ ಯಾವ ರೀತಿ ವಿವರಣೆ ಆಗಿರುತ್ತೆ ಅಂತ ನೋಡೋದಾದರೆ, ಬಿ ಇದು ಆನ್ಸರು. ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಫ್ ಎ ಕಾಂಟ್ರಾಕ್ಟ್ ಆ್ಯಂಡ್ ಎ ಡೆಬಿಟೆಡ್ ಟು ದ ಕಾಂಟ್ರಾಕ್ಟೆಡ್ ಅಕೌಂಟ್ ಅಂದರೆ ಒಪ್ಪಂದದ ಪರೋಕ್ಷ ವೆಚ್ಚ ಮತ್ತು ಒಪ್ಪಂದದ ಖಾತೆಗೆ ಜಮಾ ಆಗುತ್ತದೆ. ಸೊ ಇದು ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ, ಪ್ರೋಸೆಸ್ ಕಾಸ್ಟಿಂಗ್ ಇಸ್ ದ ಫಾರ್ಮ್ ಆಫ್ ಆಪರೇಷನ್ಸ್ ಕಾಸ್ಟಿಂಗ್ ವಿಚ್ ಈಸ್ ಅಪ್ಲೈಡ್ ವೇರ್ ಡ್ಯಾಶ್ ಆರ್ ದ ಪ್ರೊಡ್ಯೂಸ್ಡ್. ಅಂದರೆ ಲೋಕಲ್ ಗೂಡ್ಸಾ, ವಿತೌಟ್ ಸ್ಟ್ಯಾಂಡರ್ಡೈಸ್ಡ್ ಗೂಡ್ಸಾ, ನೆಕ್ಸ್ಟ್ ಸ್ಟ್ಯಾಂಡರ್ಡೈಸ್ಡ್ ಗೂಡ್ಸಾ, ಆಲ್ ಆಫ್ ದಿ ಹೆಬೋನಾ. ಅಂದರೆ ಪ್ರಕ್ರಿಯೆಯ ವೆಚ್ಚವು ಕಾರ್ಯಾಚರಣೆಯ ವೆಚ್ಚದ ರೂಪವಾಗಿದೆ, ಇದನ್ನು ಉತ್ಪಾದಿಸುವಲ್ಲಿ ಅನ್ವಯಿಸಲಾಗುತ್ತದೆ. ಸೊ ಇದರಲ್ಲಿ ಯಾವುದಪ್ಪ ಅಂದರೆ ಆಲ್ ಆಫ್ ದಿ ಎಬೋ, ಮೇಲಿನ ಎಲ್ಲವೂ ಸಹ ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ, in activity based costing, the allocations basis used for applying cost to services or products is called. ಹಂಗಂತ ಅಂದರೆ ಚಟುವಟಿಕೆ ಆಧಾರಿತ ವೆಚ್ಚದಲ್ಲಿ ಸೇವೆಗಳು ಅಥವಾ ಉತ್ಪನ್ನಗಳಿಗೆ ವೆಚ್ಚಗಳನ್ನು ಅನ್ವಯಿಸಲು ಬಳಸುವ ಹಂಚಿಕೆ ಆಧಾರವನ್ನು ಈ ರೀತಿ ಕರೆಯಲಾಗುತ್ತದೆ. ಏನಂತ ಕರೀತಾರೆ? ಎ ಕಾಸ್ಟ್ ಡ್ರೈವರ್, ಬಿ ಕಾಸ್ಟಿಂಗ್ ಆಬ್ಜೆಕ್ಟ್, ಸಿ ಅಲೋಕೇಶನ್, ಡಿ ಅಪ್ಲಿಕೇಟರ್. ಇದಕ್ಕೆ ಕಾಸ್ಟ್ ಡ್ರೈವರ್ ಅಂತ ಕರೀತಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋದಾದರೆ, ಬಜೆಟರಿ ಕಂಟ್ರೋಲ್ ಸಿಸ್ಟಮ್ ಎಲ್ಸ್ ದ ಮ್ಯಾನೇಜ್ಮೆಂಟ್ ಟು ಎಲಿಮಿನೇಟ್. ಅಂದರೆ ಬಜೆಟ್ ನಿಯಂತ್ರಣ ವ್ಯವಸ್ಥೆಯು ನಿರ್ವಹಣೆಯನ್ನು ತೊಡೆದು ಹಾಕಲು ಯಾವ ರೀತಿ ಸಹಾಯ ಮಾಡ್ತದೆ ಅಂತ ನೋಡಿದ್ರೆ, ಫಸ್ಟ್ ಒನ್ನು ಅಂಡರ್ ಕ್ಯಾಪಿಟಲೈಸೇಷನ್, ಸೆಕೆಂಡ್ ಒನ್ ಓವರ್ ಕ್ಯಾಪಿಟಲೈಸೇಷನ್, ಮೂರನೇದು ಬೋತ್ 1 and A, ನಾಲ್ಕನೇದು ನನ್ ಆಫ್ ದಿ ಎಬೋ. ಇದಕ್ಕೆ ಯಾವುದಪ್ಪ ಆನ್ಸರ್ ಅಂತ ನೋಡೋದಾದರೆ ಬೋತ್ 1 and 2 ಅಂದರೆ ಅಂಡರ್ ಕ್ಯಾಪಿಟಲೈಸೇಷನು, ಓವರ್ ಕ್ಯಾಪಿಟಲೈಸೇಷನು ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಅಂದರೆ ಬಂಡವಾಳೀಕರಣದ ಅಡಿಯಲ್ಲಿ, ಬಂಡವಾಳೀಕರಣದ ಮೇಲೆ. ಓಕೆನಾ? ಇನ್ನು ನೆಕ್ಸ್ಟ್ ನೋಡೋದ್ರೆ ಲಾಸ್ಟ್ ಕ್ವಶನು, ನಂಬರ್ ಆಫ್ ಪ್ಯಾಸೆಂಜರ್ ಕಿಲೋಮೀಟರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ಯಾಸೆಂಜರ್ಸ್ ಇಂಟು ಡ್ಯಾಶ್ ಅಂತ ಕೇಳಿದ್ದಾರೆ. ಇದೊಂದು ಫಾರ್ಮುಲಾ. ಅಂದರೆ ನಂಬರ್ ಪ್ಯಾಸೆಂಜರ್ ಕಿಲೋಮೀಟರ್ಗೆ ಫಸ್ಟ್ ಒಂದು ನಂಬರ್ ಆಫ್ ಕಿಲೋಮೀಟರ್ಸು, ಅದಕ್ಕೆ ಯಾವ್ದು ಬರುತ್ತೆ ಅಂತ ನೆಕ್ಸ್ಟು ಆ ಫಾರ್ಮುಲಾನ ನಾವು ಕ್ಲಿಯರ್ ಮಾಡಬೇಕು. ನೆಕ್ಸ್ಟ್ ಒಂದು ನಂಬರ್ ಆಫ್ ಸೀಟ್ಸ್, ಮೂರನೇದು ನಂಬರ್ ಆಫ್ ಬಸ್ಸಸ್, ನಾಲ್ಕನೇದು ನಂಬರ್ ಆಫ್ ಡಿಸ್ಟೆನ್ಸ್. ಓಕೆನಾ? ಇದಕ್ಕೆ ಯಾವುದಪ್ಪ ಆನ್ಸರ್ ನೋಡಿದ್ರೆ ನಂಬರ್ಸ್ ಆಫ್ ಸೀಟ್ಸ್. ಅಂದರೆ ಪ್ಯಾಸೆಂಜರ್ ಕಿಲೋಮೀಟರ್ನ ಲೆಕ್ಕ ಹಾಕೋದಕ್ಕೆ ಅವ್ರು ಎಷ್ಟು ಸೀಟ್ ಇರುತ್ತೆ ಅದ್ರ ಮೇಲೆ ನಾವು ಕಿಲೋಮೀಟರ್ ಲೆಕ್ಕ ಹಾಕ್ತೀವಿ. ಓಕೆನಾ? ಅದಕ್ಕೇನಪ್ಪ ಅಂದರೆ ನಂಬರ್ ಆಫ್ ಪ್ಯಾಸೆಂಜರ್ ಇಂಟು ನಂಬರ್ ಆಫ್ ಸೀಟ್ಸ್
ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ 2 ಮಾರ್ಕ್ಸಿಗೆ 5 ಕ್ವಶನ್ ಕೇಳಿರ್ತಾರೆ, ಅದರಲ್ಲಿ 3 ಕ್ವಶನ್ ಅಟೆಂಡ್ ಮಾಡಲೇಬೇಕು. ಅದರಲ್ಲಿ ಯಾವುದಪ್ಪ ಅಂತ ನೋಡೋದು ಫಸ್ಟ್ ಕ್ವಶನ್ನು, ಸ್ಟೇಟ್ ಎನಿ 4 ಫ್ಯೂಚರ್ ಆಫ್ ಜಾಬ್ ಕಾಸ್ಟಿಂಗ್. ಜಾಬ್ ಕಾಸ್ಟಿಂಗ್ನ ಬಗ್ಗೆ 4 ಫ್ಯೂಚರ್ನ ಬರೀರಿ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಇಫ್ ವರ್ಕ್ ಸರ್ಟಿಫೈಡ್ ಈಸ್ 60%, ವಾಟ್ ಪೋರ್ಷನ್ ಆಫ್ ನೋಷನಲ್ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಂದರೆ ನೋಷನಲ್ ಪ್ರಾಫಿಟ್ನ ಕಂಡುಹಿಡಿಯೋಕ್ಕೆ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಹೇಳಿದ್ದಾರೆ ಟ್ರಾನ್ಸ್ಫರ್ ಮಾಡೋದಕ್ಕೆ. ಸೊ ಇದೆಷ್ಟು ಬರುತ್ತೆ ಅಂತ ನೀವು ನೋಡ್ಕೊಬೋದು, ಈಸಿ ಇದೆ. ಸೊ ನೆಕ್ಸ್ಟ್ ನೋಡೋದಾದರೆ 3ನೇ ಕ್ವಶನು, ಮೆನ್ಷನ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಸರ್ವಿಸ್ ಕಾಸ್ಟಿಂಗ್ ಆ್ಯಂಡ್ ಪ್ರೋಸೆಸ್ ಕಾಸ್ಟಿಂಗ್. ಇದು ಸಹ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ನೋಡೋದಾದರೆ 4ನೇ ಕ್ವಶನು, 5ನೇ ಕ್ವಶನು, ಸ್ಟೇಟ್ ಎನಿ 4 ಫ್ಯೂಚರ್ಸ್ ಆಫ್ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್. ಓಕೆನಾ, ಅಂದರೆ 4 ಫ್ಯೂಚರ್, ಅಂದರೆ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ಗೆ ಸಂಬಂಧಪಟ್ಟಂತೆ 4 ಫ್ಯೂಚರ್ನ ಬರೀರಿ ಅಂತ ಹೇಳೋರೆ. ಸೊ ನೆಕ್ಸ್ಟು 5ನೇದು ಲಾಸ್ಟ್ನೇ ಕ್ವಶನ್ 2 ಮಾರ್ಕ್ಸಲ್ಲಿ, ಮೆನ್ಷನ್ ಎನಿ 4 ಆಬ್ಜೆಕ್ಟಿವ್ಸ್ ಆಫ್ ಬಜೆಟರಿ ಕಂಟ್ರೋಲ್. ಆಬ್ಜೆಕ್ಟಿವ್ಸ್ನ ಇಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ 4 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮೆಟಿಕ್ ಇದೆ, ಅದು ನೀವು ನೋಡ್ಕೊಬೋದು. ನೋಡಿ ಗೈಸ್, ಈಗ ನೋಡೋದಾದರೆ ಈ ಕೆಳಗಿನ ಯಾವುದಾದ್ರೂ 3ಕ್ಕೆ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ. ಈಚ್ ಕ್ವಶನ್ಸ್ ಕ್ಯಾರಿ 4 ಮಾರ್ಕ್ಸು. ನೋಡಿ ಗೈಸ್, ಮೊದಲಾಗಿ ಕ್ಯಾಲ್ಕುಲೇಟ್ ದ ಕಾಸ್ಟ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಜಾಬ್ ಆಫ್ಟರ್ ಆ್ಯಡಿಂಗ್ 20% ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ನ ಮಾಡೋಕ್ಕೆ ಹೇಳಿದ್ದಾರೆ, ಅದರಲ್ಲಿ ಪ್ರಾಫಿಟ್ ಹೇಳಿದ್ದಾನೆ 20% ಅಡಿಷನಲ್ಲು ಆ್ಯಡಿಂಗ್ ಮಾಡಿದ್ದಾನೆ. ಸೊ ಅದರಲ್ಲಿ ಮೆಟೀರಿಯಲ್ ಕೊಟ್ಟಿದ್ದಾನೆ, ಮೆಟೀರಿಯಲ್ ಅಮೌಂಟು ಕೊಟ್ಟಿದ್ದಾನೆ. ನೆಕ್ಸ್ಟು ವೇಜಸ್ಸಲ್ಲಿ ಡಿಪಾರ್ಟ್ಮೆಂಟ್ ವೈಸು ಕೊಟ್ಟಿದ್ದಾನೆ. ಸೊ ಇದರಲ್ಲಿ 60 ಅವರ್ಸು, 30 ಪರ್ ಅವರ್ಸು, ಡಿಪಾರ್ಟ್ಮೆಂಟ್ ಬಿನಲ್ಲಿ 40 ಅವರ್ಸು, 30 ಪರ್ ಅವರ್ಸು, ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಸಿನಲ್ಲಿ 20 ಅವರ್ಸು, 25 ಪರ್ ಅವರ್ಸ್ ಅಂತ ಹೇಳಿದ್ದಾನೆ. ಇದರಲ್ಲಿ ವೇರಿಯಬಲ್ ಓವರ್ ಹೆಡ್ಡು ಕೊಟ್ಟಿದ್ದಾನೆ ಮತ್ತು ಫಿಕ್ಸ್ ಓವರ್ ಹೆಡ್ಡು ಕೇಳಿದ್ದಾನೆ. ಸೊ ಇದು ಒಟ್ಟು ವೆಚ್ಚದ ಮೇಲೆ 20 ಲಾಭವನ್ನು ಸೇರಿಸಿದ ನಂತರ ಲೆಕ್ಕದ ವೆಚ್ಚ ಮತ್ತು ಮಾರಾಟದ ಬೆಲೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ, ಇದು ಈಸಿ ಇದೆ, ಆರಾಮಾಗಿ 4 ಮಾರ್ಕ್ಸಿಗೆ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ, ಇದು ನಿಮಗೆ ತುಂಬ ಇಂಪಾರ್ಟೆಂಟು, ಇದು ಸ್ವಲ್ಪ ಟ್ರಿಕ್ಕಿಯಾಗಿದೆ, ತುಂಬ ಚೆನ್ನಾಗಿ ಮಾಡ್ಬೋದು. ಅಂದರೆ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಯಾವುದ್ಯಾವ್ದನ್ನ ಮಾಡೋಕ್ಕೆ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಟೋಟಲ್ ಕಿಲೋಮೀಟರ್ ಆ್ಯಂಡ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಮೇಲ್ಗಡೆ ಒಂದು ಫಾರ್ಮುಲಾ ಇದೆ, ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಮುಗ್ದೋಯ್ತು ಅಲ್ವಾ. ಸೊ ಇದಕ್ಕೆ ಏನಂತಪ್ಪ ಕೇಳಿದ್ದಾನೆ ಅಂತ ನೋಡೋದಾದರೆ, ನಂಬರ್ ಆಫ್ ಬಸ್ಸಸ್ ಎಷ್ಟಿದ್ದಾವೆ, ಡೇ ಆಪರೇಟೆಡ್ ಇನ್ ಮಂತ್ ಎಷ್ಟಿದೆ, ಟ್ರಿಪ್ ಮೇಡ್ ಬೈ ಈಚ್ ಬಸ್ 4 ಇದೆ, ಡಿಸ್ಟೆನ್ಸ್ ಫಾರ್ ರೂಟ್ ಎಷ್ಟಿದೆ, ನೆಕ್ಸ್ಟ್ ಕೆಪಾಸಿಟಿ ಆಫ್ ಬಸ್ ಎಷ್ಟಿದೆ, ನಂಬರ್ ಆಫ್ ಪ್ಯಾಸೆಂಜರ್ ಟ್ರಾವೆಲಿಂಗ್. ಇಲ್ಲೇ ಸಿಕ್ಬಿಡುತ್ತೆ. ನೀವು ಟ್ರಿಪ್ ಅಂತಂದ್ರೆ ನೋಡ್ಕೊಬೋದು, ಈಚ್ ಬಸ್ಸು 4 ಮಾಡ್ತಿದೆಯಂತೆ. ಹಿಂಗೋಗಿ ಬಂದು ಒಂದು ಟ್ರಿಪ್ ಅಂತ ಹೇಳ್ತೀವಲ್ವಾ, ಅದು 4 ಬಸ್ ಹೋಗ್ತಿದೆಯಂತೆ, 25 ಕಿಲೋಮೀಟರ್ ಒಂದು ಸೈಡ್ ಹೋಗ್ತಿದೆಯಂತೆ, 50 ಪ್ಯಾಸೆಂಜರ್ಸ್ ಇದ್ದಾರಂತೆ. ನಾರ್ಮಲ್ ಪ್ಯಾಸೆಂಜರು 90% ಯಾವಲು ಇದ್ದೇ ಇರೋದಂತೆ. ನೀವು ನೋಡ್ಕೊಬೋದು. ಓಕೆನಾ, ಈ ರೀತಿ ನೀವು ಇದು ಮಾಡ್ಕೊಬೋದು. ಇನ್ನೊಂದು ಹೇಳಿದ್ದಾರೆ 4ನೇ ಕ್ವಶನು, ಬ್ರೀಫ್ಲಿ ಎಕ್ಸ್ಪ್ಲೈನ್ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್. ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ನ ಬಗ್ಗೆ ನೀವು ಥಿಯರಿ ಬರೀಬೋದು, ಇದು 4 ಮಾರ್ಕ್ಸಿಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಫ್ರಮ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಕ್ಯಾಲ್ಕುಲೇಟ್. ಇದರಲ್ಲಿ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ, ಫಿಕ್ಸ್ಡ್ ಕಾಸ್ಟು, ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಆರ್ ಸೇಲ್ ಆರ್ ಬಜೆಟೆಡ್ ಅಟ್ 47,000. ಇದರಲ್ಲಿ ಇಯರ್ ಕೊಟ್ಟೋನೆ, ಸೇಲು ಕೊಟ್ಟೋನೆ, ಪ್ರಾಫಿಟು ಕೊಟ್ಟೋನೆ. ನಾವು ಆರಾಮಾಗಿ ಪ್ರಾಫಿಟ್ ವಾಲ್ಯೂಮ್ ರೇಷನ್ನು ಮಾಡ್ಬೋದು, ಫಿಕ್ಸ್ಡ್ ಕಾಸ್ಟು ಮಾಡ್ಕೊಬೋದು. ಆರಾಮಾಗಿ ಸೇಲ್ ಬಜೆಟಿಂಗು ಸಹ ನಾವು ಪ್ರಾಫಿಟ್ ಆಫ್ ಸೇಲ್ ಬಜೆಟಿಂಗು ಸಹ ನೀಟಾಗಿ ಮಾಡ್ಕೊಬೋದು. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ 4 ಮಾರ್ಕ್ಸಿಗೆ ಇದು ಲಾಸ್ಟ್ನ ಕ್ವಶನ್ನು. ನೋಡಿ ಗೈಸ್, ಪ್ರಾಡಕ್ಟ್ ಏರ್ ರಿಕ್ವೈರ್ಡ್ 10 kgs of material at the rate of 4 per kg at actual consumption of material for a manufacturing of product came to 12 kgs of material at the rate of 4.50 per kg. ಇದರಲ್ಲಿ ಏನೇ ಮಾಡೋಕ್ಕೆ ಹೇಳಿದ್ದಾರೆ, ಕ್ಯಾಲ್ಕುಲೇಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸು, ಎಲ್ಲನೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಆರಾಮಾಗಿ ನಾವು ಮಾಡ್ಕೊತ ಹೋಗ್ಬೋದು. ಇನ್ನು ಬಂದ್ಬಿಟ್ರೆ 12 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟು ಆ್ಯಂಡ್ ವೆರಿ ಈಸಿಯಾಗಿ ಮಾಡ್ಬೋದು ಇದನ್ನ. ಸೊ 12 ಮಾರ್ಕ್ಸ್ ಫಸ್ಟ್ ಒನ್ ನೋಡೋದಾದರೆ, ಜೈವಿಕ ಬಜೆಟಿಂಗ್ ಕಾಂಟ್ರಾಕ್ಟರ್ಸ್ ಕಾಮರ್ಸ್ ಕಾಂಟ್ರಾಕ್ಟ್ ಆನ್ 1/4/2021. ದ ಫಾಲೋಯಿಂಗ್ ವಾಸ್ ದ ಎಕ್ಸ್ಪೆಂಡಿಚರ್ ಆನ್ ದ ಕಾಂಟ್ರಾಕ್ಟ್ ಪ್ರೈಸ್ ವಾಸ್ 3 lakh. ಓಕೆನಾ, ಇದರಲ್ಲಿ ಮೆಟೀರಿಯಲ್ ಇಶ್ಯೂ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ, ಪ್ಲಾಂಟ್ ಯೂಸ್ಡ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ, ವೇಜ್ ಇನ್ಕರ್ಡ್ ಕೊಟ್ಟಿದ್ದಾನೆ, ಅದರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ಇದರಲ್ಲಿ ಕ್ಯಾಶ್ ರಿಸೀವ್ಡ್ ಆನ್ ಅಕೌಂಟ್ ಆನ್ 31st 2022ನಲ್ಲಿ
1,28,000 ಬೀಯಿಂಗ್ 80% ಆಫ್ ದ ವರ್ಕ್ ಸರ್ಟಿಫೈಡ್ನ ಕೊಟ್ಟಿದ್ದಾನೆ. ಆಫ್ ದ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಚಾರ್ಜ್ ಟು ದ ಕಾಂಟ್ರಾಕ್ಟ್ ಪ್ಲಾಂಟ್ ವಿಚ್ ಕಾಸ್ಟ್ rupees 3 lakh. ಓಕೆನಾ. ಆ್ಯಂಡ್ ಮೆಟೀರಿಯಲ್ಸ್ ವಿಚ್ ಕಾಸ್ಟ್ 2,500 ವರ್ಡ್ ಲಾಸ್ಟ್ ಆಗಿದೆ. ಸೊ ನೆಕ್ಸ್ಟ್ ಆನ್ ದ 31st 2022ನಲ್ಲಿ ಪ್ಲಾಂಟ್ ವಿಚ್ ಕಾಸ್ಟ್ 2 lakh ವಾಸ್ ದ ರಿಟರ್ನ್ ದ ಸ್ಟೋರು. ದಟ್ ಕಾಸ್ಟ್ ಆಫ್ ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ ವಾಸ್ 1,000 ಮೆಟೀರಿಯಲ್ ಕಾಸ್ಟಿಂಗ್ rupees 2,300 ವರ್ ಈಸ್ ಆಡ್ ಅಟ್ ಸೈಟ್ ಅಟ್ ದ ಎಂಡ್. ನೆಕ್ಸ್ಟ್ ಚಾರ್ಜ್ 15% ಡಿಪ್ರಿಸಿಯೇಷನ್ ಪ್ಲಾಂಟ್ ಆ್ಯಂಡ್ ಮೆಷಿನ್ ಮೇಲೆ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟು ಮತ್ತು ಕಾಂಟ್ರಾಕ್ಟಿ ಅಕೌಂಟ್ ಎರಡನ್ನೂ ಸಹ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಈಸಿಯಾಗಿದೆ, ಆರಾಮಾಗಿ ಮಾಡ್ಕೊಬೋದು. ಸ್ವಲ್ಪ ಯೋಚನೆ ಮಾಡಿ ಸರಿನಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಕ್ವಶನ್ನು, ಸೊ ಅಬ್ನಾರ್ಮಲ್ ಪ್ರೊಸೆಸ್ ಅಕೌಂಟು, ಅಬ್ನಾರ್ಮಲ್ ಗೇನ್ ಅಕೌಂಟು ಅಕೌಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಪರ್ಟಿಕ್ಯುಲರು, ಟೋಟಲ್ಲು, ಪ್ರೋಸೆಸ್ ಎಕ್ಸು, ಪ್ರೋಸೆಸ್ ಎಕ್ಸ್ ಆ್ಯಂಡ್ ವೈ, ಝೆಡ್ ಎಲ್ಲ ಈ ಥರ ಅಲೋಕೇಶನ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಮೆಟೀರಿಯಲ್ಲು, ಲೇಬರು, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಪ್ರೊಡಕ್ಷನ್ ಓವರ್ ಹೆಡ್ಡು, ನಾರ್ಮಲ್ ಲಾಸು, ಸೇಲ್ ಆಫ್ ಸ್ಕ್ರಾಪ್ ಪರ್ ಯೂನಿಟು, ಪ್ರೊಡಕ್ಷನ್ ಇನ್ ಯೂನಿಟು, ನೆಕ್ಸ್ಟು ಇರಲ್ಲ ಅಂದರೆ ಎಲ್ಲನೂ ಕೊಟ್ಟಿದ್ದಾನೆ. ಅದನ್ನು ನೋಡಿಕೊಂಡು 100 ಯೂನಿಟ್ ಅಟ್ 50%, ಓಕೆ 50 ಪರ್ ವರ್ ಇಶ್ಯೂಡ್ ಟು ಪ್ರೊಸೆಸ್ ಆರ್ ಎಕ್ಸ್ ಪ್ರೊಡಕ್ಷನ್ ಓವರ್ ಹೆಡ್ ಇಟ್ ಈಸ್ ಅಲೋಕೇಟೆಡ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಟ್ ಲೇಬರ್ ಮೇಲೆ ಹಂಚಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಪ್ರಿಪೇರ್ಡ್ ಪ್ರೋಸೆಸ್ ಅಕೌಂಟು, ಅಬ್ನಾರ್ಮಲ್ ಗೇನ್ ಆ್ಯಂಡ್ ಲಾಸ್ ಅಕೌಂಟ್ನು ಕೊಟ್ಟಿದ್ದಾರೆ. ಈಸಿಯಾಗಿದೆ, ಆರಾಮ ಮಾಡ್ಕೊಬೋದು, ನೋಡಿಕೊಂಡು ಮಾಡ್ಕೊಳ್ಳಿ. ಇದರಲ್ಲಿ ನೆಕ್ಸ್ಟ್ ಹೇಳಿದ್ದಾನೆ ಸೈಕಲ್ ಅಂದರೆ ಇಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಸೈಕಲ್ ಮೇಡ್ ಬೈ ದ ಸೈಕಲ್ ಕಂಪನಿ ಇಸ್ ದ ಫಾಲೋವರ್ಸ್ ಅಂತ ಹೇಳಿದ್ದಾರೆ. ಈ ಪ್ರೊಸೆಸ್ ಅಕೌಂಟು ನೋಡಿ ಗೈಸ್, ಇಲ್ಲಿ ಮೆಟೀರಿಯಲ್ ಹೇಳಿದ್ದಾನೆ 60 ಪರ್ ಸೈಕಲು, ಲೇಬರ್ಗೆ ಹೇಳಿದ್ದಾನೆ 20 ಪರ್ ಸೈಕಲು, ವೇರಿಯಬಲ್ ಕಾಸ್ಟು 20 ಪರ್ ಸೈಕಲು, ವೇರಿಯಬಲ್ ಕಾಸ್ಟು 100, ಓಕೆನಾ. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟೇ 50, ಪ್ರಾಫಿಟ್ಟು 50, ಸೆಲ್ಲಿಂಗ್ ಪ್ರಾಫಿಟ್ಟು 200. ದಿಸ್ ಈಸ್ ಬೇಸ್ಡ್ ಆನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ 1 lakh cycles per annum due to competition company as to reduce selling price but want to skip the total profit. How many cycle will have to market it to get some amount profit if ಅಂತ ಹೇಳಿದ್ರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸು ರೆಡ್ಯೂಸು 10% ಆದಾಗ ಮತ್ತು ರೆಡ್ಯೂಸ್ 20% ಆದಾಗ ಕೇಳಿದ್ದಾನೆ. ನೀವು ಅದನ್ನು ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಎಸ್ಟಿಮೇಟೆಡ್ ಡೈರೆಕ್ಟ್ ಲೇಬರ್ ಅಂದರೆ ಓವರ್ ಹೆಡ್ನ ಮಾಡೋಕ್ಕೆ ಹೇಳಿದ್ದಾನೆ. ಓವರ್ ಹೆಡ್ ಪ್ರಾಬ್ಲಮ್ ಇದು ನೋಡಿ. ಡ್ರಾ ದ ಫ್ಲೆಕ್ಸಿಬಲ್ ಬಜೆಟ್ ಇಸ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್ ಡಾಟಾ ಡೆಟರ್ಮೈನ್ ದ ಓವರ್ ಹೆಡ್ ರೇಟ್ ಅಟ್ 70%, 80% ಆ್ಯಂಡ್ 90% ಪ್ಲಾಂಟ್ ಕೆಪಾಸಿಟಿ. ಸೊ ನೆಕ್ಸ್ಟ್ ನೋಡೋದಾದರೆ ವೇರಿಯಬಲ್ ಓವರ್ ಹೆಡಲ್ಲಿ ಅಟ್ ಕೆಪಾಸಿಟಿ 80% ಆದಾಗ ಯಾವ ಥರ ಅಂದರೆ ಇಂಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾನೆ, ಸ್ಟೋರ್ ಇನ್ಕ್ಲೂಡ್ ಸ್ಪೇರ್ಸ್ ಕೊಟ್ಟಿದ್ದಾನೆ, ಸೆಮಿ ವೇರಿಯಬಲ್ ಓವರ್ ಹೆಡ್ ಕೊಟ್ಟಿದ್ದಾನೆ, ಪವರ್ 30% ಫಿಕ್ಸ್ಡು, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ 60% ಫಿಕ್ಸ್ಡ್ ಓವರ್ ಹೆಡ್ಡು, ಡಿಪ್ರಿಸಿಯೇಷನ್ನು, ಇನ್ಶೂರೆನ್ಸು, ಸ್ಯಾಲರೀಸ್, ನೆಕ್ಸ್ಟ್ ಟೋಟಲ್ ಓವರ್ ಹೆಡ್. ಇದರಲ್ಲಿ ಹೇಳಿದರೆ ಎಸ್ಟಿಮೇಟ್ ಡೈರೆಕ್ಟ್ ಲೇಬರ್ ಅವರ್ಸ್ ಬಂದುಬಿಟ್ಟು 1,24,000 ಅವರ್ಸ್ ವರ್ಕ್ ಮಾಡಿದ್ದಾರೆ. ಸೊ ಅದನ್ನು ನೀವು ಇದು ಮಾಡ್ಕೊಬೋದು. ಇನ್ನು ಲಾಸ್ಟ್ ಕ್ವಶನ್ ಫಾರ್ ಈಚ್ ಪೇಪರ್ಗೆ ಸಂಬಂಧಪಟ್ಟಂತೆ ನೋಡಿ ಗೈಸ್, ಇದು ತುಂಬ ಅಂದರೆ ತುಂಬ ಈಸಿ. ಅಂದರೆ ಪ್ರಿಪೇರ್ ಕ್ಯಾಶ್ ಬಜೆಟ್ ಫಾರ್ 3 months ಕಮೆನ್ಸಿಂಗ್ 1st June 2021 ವೆನ್ ಬ್ಯಾಂಕ್ ಬ್ಯಾಲೆನ್ಸ್ ವಾಸ್ 1 lakh ಇದೆ. ಇದರಲ್ಲಿ ಮಂತು, ಸೇಲು, ಪರ್ಚೇಸು, ವೇಜಸ್ಸು, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಕೊಟ್ಟಿದ್ದಾನೆ. ನೀವು ಜಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗೋದಷ್ಟೇ. ನೋಡಿ ಗೈಸ್, ಇದರಲ್ಲಿ 20% ಆಫ್ ಸೇಲ್ ಆರ್ ದ ಕ್ಯಾಶ್ ಬೇಸಿಸ್ ಮೇಲೆ ತೊಗೊಂಡಿದ್ದಾನೆ. ಇನ್ನು 80% ನಾವು ಕ್ರೆಡಿಟ್ ಬೇಸಿಸ್ ಅಂತ ನಾವು ತಿಳ್ಕೊಬೇಕು. ಕಸ್ಟಮರ್ ಹಲೋ 2 months ಕ್ರೆಡಿಟ್, ನಾನು 2 ತಿಂಗಳು ಕೊಡ್ತೀನಿ ಅಂತ ಹೇಳಿದ್ದಾನೆ. ಸಪ್ಲೈಯರ್ ಅಲೋದ 1 month ಕ್ರೆಡಿಟ್, ಓಕೆನಾ. ಇಲ್ಲಿ ಲೆಗ್ ಪೇಮೆಂಟ್ ವಾಸ್ ವೇಜಸ್ 1 month ಅಂತ ಹೇಳಿದ್ದಾನೆ. ಇನ್ನು ಲೆಗ್ ಪೇಮೆಂಟ್ ಆಫ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ಸು ಆಫ್ ಮಂತ್ಸು. ಇನ್ನು ಲೆಗ್ ಪೇಮೆಂಟ್ ಆಫ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ಅಂದರೆ ಕಾಲ್ ಭಾಗ ಅಂದರೆ 1/4 months ಅಂತ ಹೇಳಿದ್ದಾರೆ. ಇಷ್ಟು ಈ ಕಾಸ್ಟ್ ಆಫ್ ಈ ಕಾಸ್ಟಿಂಗ್ ಅಂತ ಏನಿದೆಯಲ್ಲ, ಕಾಸ್ಟ್ ಮೆಟೀರಿಯಲ್ ಆ್ಯಂಡ್ ಟೆಕ್ನಿಕ್ಸ್ ಅಂತ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಈ ಪೇಪರ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟು ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಅಂತ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.